ಕುಂಭಮೇಳ ಕಾಲ್ತುಳಿತದಲ್ಲಿ ಬೆಳಗಾವಿಯ 4 ಅಸುನೀಗಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೇಘಾ ಹಾಗೂ ಜ್ಯೋತಿ ಮೃತದೇಹಗಳನ್ನು ಕೂಡ ಇವತ್ತು ಬೆಳಗ್ಗೆ ಹಸ್ತಾಂತರ ಮಾಡಲಾಯಿತು. ಸೊ ಈಗ ಅಂತ್ಯಕ್ರಿಯೆಯನ್ನು ಕುಟುಂಬಸ್ಥರು ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಜ್ಯೋತಿ ಮತ್ತು ಅವರ ಪುತ್ರಿ ಮೇಘಾ ಅವರ ಅಂತ್ಯಕ್ರಿಯೆಯನ್ನು ಕುಟುಂಬಸ್ಥರು ನಡೆಸ್ತಾ ಇದ್ದಾರೆ. ಈ ವೇಳೆ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಹೋಗಬೇಕಾದ್ರೆ ಖುಷಿಯಾಗಿ ಹೋದವರು ಬರಬೇಕಾದ್ರೆ ಈ ಸ್ಥಿತಿಯಲ್ಲಿ ಬಂದಿದ್ದಾರೆ ಅಂತ ಅದನ್ನು ನೋಡಿ ಸಹಿಸೋಕಾಗದೆ ಕುಟುಂಬಸ್ಥರ ಕಣ್ಣೀರಿನ ಕಟ್ಟೆ ಒಡೆದಿದೆ. ಅಂತ್ಯಕ್ರಿಯೆಯಲ್ಲಿ ಸಂಬಂಧಿಕರು ಹಾಗೂ ಸ್ಥಳೀಯರು ಕೂಡ ಭಾಗಿಯಾಗಿದ್ದಾರೆ. ಎಲ್ಲರೂ ಅತೀವ ನೋವಿನಲ್ಲಿದ್ದಾರೆ. ಗಂಗೆಯ ಆಶೀರ್ವಾದವನ್ನು ಪಡಿಬೇಕು ಅಂತ ಹೋದವರು ಮಸಣಕ್ಕೆ ಸೇರಿದಂತಹ ಸಂದರ್ಭ. ನೋವಿನಲ್ಲೇ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಅಂತ್ಯಕ್ರಿಯೆಯನ್ನು ಕುಟುಂಬಸ್ಥರು ನಡೆಸ್ತಾ ಇದ್ದಾರೆ. ಮೇಘಾ ಅವರಿಗೆ ಮದುವೆ ನಿಶ್ಚಯ ಆಗಿತ್ತು. ಮದುವೆ ಮಾಡುವಂತಹ ಆಸೆಯಲ್ಲಿ ಕುಟುಂಬ ಇತ್ತು. ಬಟ್ ನೋಡಿ ಯಾವ ಸ್ಥಿತಿ ತಂದುಬಿಟ್ಟಿದೆ ವಿಧಿ ಅಂತ. ಕೆಲವು ಸಲ ವಿಧಿ ವಿಪರೀತ ಅಂತ ಹೇಳ್ತೀವಿ, ವಿಧಿ ಕ್ರೂರ ಅಂತ ಹೇಳ್ತೀವಿ. ಇದೆಲ್ಲವೂ ಇಂಥ ಸನ್ನಿವೇಶಗಳನ್ನು ನೋಡಿದಾಗ ಅನಿಸ್ಬಿಡುತ್ತೆ. ಸೊ ಈಗ ಅಂತ್ಯಕ್ರಿಯೆ ನಡೀತಾ ಇದೆ. ಬಟ್ ವೆರಿ ಅನ್ಫಾರ್ಚುನೇಟ್ ಈ ಥರ ಬರಬೇಕಾಯ್ತಲ್ಲ ಅಂತ. ಹಾಗಾಗಿ ಸಹಜವಾಗಿ ಎಲ್ರಿಗೂ ಕೂಡ ವಿಪರೀತವಾದ ದುಃಖ.